ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ. ಇವತ್ತಿನ ಕ್ಲಾಸ್ ಸಾಮಾನ್ಯ ಕನ್ನಡ ಭಾಗ 7. ಸಾಮಾನ್ಯ ಕನ್ನಡ ಭಾಗ 7 ನಾವು ನೋಡ್ತಾ ಇದ್ದೀವಿ. ಈ ಹಿಂದೆ 6 ಭಾಗಗಳನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀವಿ. ಪ್ಲೇಲಿಸ್ಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ. ಪ್ರಶ್ನೆ 1, ಮನೆಗೆ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಪ್ರಥಮ ವಿಭಕ್ತಿ ಪ್ರತ್ಯಯ, ಆಪ್ಷನ್ ಬಿ ದ್ವಿತೀಯ, ಆಪ್ಷನ್ ಸಿ ತೃತೀಯ, ಆಪ್ಷನ್ ಡಿ ಚತುರ್ಥ. ಮನೆಗೆ, ರಾಮನಿಗೆ, ಗೆ ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 1ರ ಸರಿಯಾದ ಉತ್ತರ ಆಪ್ಷನ್ ಡಿ ಚತುರ್ಥ ವಿಭಕ್ತಿ ಪ್ರತ್ಯಯ ಗೆಳೆಯರೆ. ಮನೆಗೆ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಚತುರ್ಥ ವಿಭಕ್ತಿ ಪ್ರತ್ಯಯ. ಯಾಕೆಂದ್ರೆ ಚತುರ್ಥಿಯಲ್ಲಿ ಹೀಗೆ, ಕೆ, ಗೆ ಇವೆಲ್ಲ ಪ್ರತ್ಯಯಗಳು ಚತುರ್ಥಿಯಲ್ಲಿ ಬರುತ್ತೆ. ಓಕೆ. ಅದೇ ರೀತಿ ಪ್ರಥಮದಲ್ಲಿ ರಾಮನು, ದ್ವಿತೀಯದಲ್ಲಿ ರಾಮನನ್ನು, ತೃತೀಯದಲ್ಲಿ ರಾಮನಿಂದ, ಚತುರ್ಥಿಯಲ್ಲಿ ರಾಮನಿಗೆ, ಪಂಚಮಿಯಲ್ಲಿ ರಾಮನ ದೆಸೆಯಿಂದ, ಷಷ್ಠಿಯಲ್ಲಿ ರಾಮನ ಅ ಬರುತ್ತೆ, ಸಪ್ತಮಿಯಲ್ಲಿ ರಾಮನಲ್ಲಿ ಅಲ್ಲಿ ಬರುತ್ತೆ, ಸಂಬೋಧನದಲ್ಲಿ ಎ ಅಥವಾ ಇರ ಅಥವಾ ರಾಮರೇ ಅನ್ನುವಂಥ ಪ್ರತ್ಯಯಗಳು ಬಳಕೆ ಆಗತ್ತೆ. ಓಕೆ. ಪ್ರಶ್ನೆ 2, ಸರಿಯಾದ ಪದವನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಮದೋನ್ಮುಖ, ಆಪ್ಷನ್ ಬಿ ಮದನ್ಮುಕ್ತ, ಆಪ್ಷನ್ ಸಿ ಮದೋನ್ಮಕ್ತ, ಆಪ್ಷನ್ ಡಿ ಮದೋನ್ಮತ್ತ. ಸರಿಯಾದ ಪದವನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ 2ರ ಸರಿಯಾದ ಉತ್ತರ ಆಪ್ಷನ್ ಡಿ ಮದನ್ಮೋತ್ತ ಗೆಳೆಯರೆ. ಮದನೋನ್ಮತ್ತ ಅಂತ ಸರಿಯಾದ ಪದ ಯಾವುದು? ಮದನೋನ್ಮತ್ತ. ಓಕೆ, ಮದನೋನ್ಮತ್ತ ಸರಿಯಾದ ಪದ. ಪ್ರಶ್ನೆ 3, ಕಾಡು, ಮೇಡು, ಮಾಟ ಇದರಲ್ಲಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ತಂತ್ರ, ಆಪ್ಷನ್ ಬಿ ಮಂತ್ರ, ಆಪ್ಷನ್ ಸಿ ಸೂತ್ರ, ಆಪ್ಷನ್ ಡಿ ಛಲ. ಕಾಡು, ಮೇಡು ಅದೇ ಮಾಟ ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 3ರ ಸರಿಯಾದ ಉತ್ತರ ಆಪ್ಷನ್ ಬಿ ಮಂತ್ರ ಗೆಳೆಯರೆ. ಜೋಡಿ ಪದಗಳು ಕಾಡು, ಮೇಡು, ಮಾಟ, ಮಂತ್ರ. ಓಕೆ. ಪ್ರಶ್ನೆ 4, ಪಕ್ಷಪಾತ ಪದದ ವಿರುದ್ಧಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಅಪಕ್ಷಪಾತ, ಆಪ್ಷನ್ ಬಿ ಪಕ್ಷಪಾತೇತರ, ಆಪ್ಷನ್ ಸಿ ನಿಷ್ಪಕ್ಷಪಾತ, ಆಪ್ಷನ್ ಡಿ ಪಕ್ಷಾತೀತ. ಪಕ್ಷಪಾತ ವಿರುದ್ಧಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆ 4ರ ಸರಿಯಾದ ಉತ್ತರ ಆಪ್ಷನ್ ಸಿ ನಿಷ್ಪಕ್ಷಪಾತ ಗೆಳೆಯರೆ. ಪಕ್ಷಪಾತದ ವಿರುದ್ಧಾರ್ಥಕ ಪದ ನಿಷ್ಪಕ್ಷಪಾತ. ಪ್ರಶ್ನೆ 5, ಲೇಸಾಯಿತು ಪದದ ಅರ್ಥವನ್ನ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ತಪ್ಪಾಯಿತು, ಆಪ್ಷನ್ ಬಿ ಉಳಿತಾಯಿತು, ಆಪ್ಷನ್ ಸಿ ಗೊಂದಲವಾಯಿತು, ಆಪ್ಷನ್ ಡಿ ಸ್ಪಷ್ಟವಾಯಿತು. ಲೇಸಾಯಿತು ಅಂತ ಹೇಳ್ತಾರೆ ಹಳ್ಳಿ ಭಾಷೆಗಳಲ್ಲಿ. ಲೇಸು ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 5ರ ಸರಿಯಾದ ಉತ್ತರ ಆಪ್ಷನ್ ಬಿ ಉಳಿತಾಯಿತು ಗೆಳೆಯರೆ. ಲೇಸಾಯಿತು ಪದದ ಅರ್ಥ ಯಾವುದು? ಉಳಿತಾಯಿತು ಅಂತ ಅರ್ಥ. ಓಕೆ. ಪ್ರಶ್ನೆ 6, ಕೆಳಗಿನವುಗಳಲ್ಲಿ ಸ್ವೀಕರಣ ಪದದ ಯಾವುದು? ಸ್ವೀಕರಣ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಅಡವಿ, ಆಪ್ಷನ್ ಬಿ ನೆಲ, ಆಪ್ಷನ್ ಸಿ ಹೊಲ, ಆಪ್ಷನ್ ಡಿ ಬಸ್ಸು. ಗೆಳೆಯರೆ, ಸ್ವೀಕರಣ ಪದ ಅಂದ್ರೆ ಏನು ಅಂದ್ರೆ ಕನ್ನಡ ಭಾಷೆಗೆ ಬೇರೆ ಭಾಷೆಗಳಿಂದ ತೆಗೆದುಕೊಂಡಂತ ಪದಗಳನ್ನ ಸ್ವೀಕರಣ ಪದಗಳು ಅಂತ ಕರೀತಾರೆ. ಇದರಲ್ಲಿರುವಂತಹ ಸ್ವೀಕರಣ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 6ರ ಸರಿಯಾದ ಉತ್ತರ ಆಪ್ಷನ್ ಡಿ ಬಸ್ಸು ಗೆಳೆಯರೆ. ಬಸ್ ಅನ್ನೋದು ಆಂಗ್ಲ ಪದ. ಸೊ ಆಂಗ್ಲದಿಂದ ಸ್ವೀಕರಣಗೊಂಡಂತ ಪದ ಯಾವುದು? ಬಸ್ಸು. ಓಕೆ. ಅದೇ ರೀತಿ ಅಡವಿ, ನೆಲ, ಹೊಲ ಇವೆಲ್ಲ ಕನ್ನಡದ ಪದಗಳು, ಅಚ್ಚ ಕನ್ನಡದ ಪದಗಳು. ಅಡವಿ ಕಾಡು, ನೆಲ ಅಂದ್ರೆ ಧರೆ ಭೂಮಿ, ಹೊಲ ಅಂದ್ರೆ ನಾವು ಉಳುಮೆ ಮಾಡುವಂತ ಹೊಲ ಗದ್ದೆ ಅಂತ ಕರಿತಾರಲ್ಲ ಅದು ಹೊಲ. ಓಕೆ. ಪ್ರಶ್ನೆ 7, ಕನ್ನಡದ ಪದವನ್ನ ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಭೂಮಿ, ಆಪ್ಷನ್ ಬಿ ನೆಲ, ಆಪ್ಷನ್ ಸಿ ಕ್ಷಿತಿಜ, ಆಪ್ಷನ್ ಡಿ ಧರಿತ್ರಿ. ಗೆಳೆಯರೆ, ಕೆಲವೊಂದು ಈಸಿ ಯಾವುದು ಕಾಣುತ್ತೆ ಅದು ಈಸಿ ಇರಲ್ಲ, ಸ್ವಲ್ಪ ಟಫನೇ ಇರುತ್ತೆ. ಸೊ ಕನ್ನಡದ ಪದವನ್ನು ಗುರುತಿಸಿ ಅಂತ ನೀವು ತಪ್ಪಾದ ಉತ್ತರಕ್ಕೆ 0.25 ಮಾರ್ಕ್ಸ್ ಕಟ್ ಆಗುತ್ತೆ. KPSC ಮತ್ತು KA ಎಕ್ಸಾಮ್ಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ತಪ್ಪಾದ ಉತ್ತರಕ್ಕೆ 0.25 ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ನೀವೇನೇನು ಟಿಕ್ ಮಾಡೋದಿದ್ರು ಒಂದ್ಸಾರಿ ಓದಿ ಕನ್ಫರ್ಮ್ ಮಾಡ್ಕೊಂಡು ಟಿಕ್ ಮಾಡ್ಕೊಳ್ಳಿ. ಓಕೆ. ನಾವು ಯಾವುದು ಕನ್ನಡ ಪದ ಅಂತ ತಿಳ್ಕೊಂಡಿರ್ತೀವಿ ಆ ಕನ್ನಡದ ಪದಗಳು ಇರಲ್ಲ. ಓಕೆ. ಇದರಲ್ಲಿ ತುಂಬಾ ಜಾಣ್ಮೆ ಬೇಕು. ಪ್ರಶ್ನೆ 7ರ ಸರಿಯಾದ ಉತ್ತರ ಆಪ್ಷನ್ ಬಿ ನೆಲ ಗೆಳೆಯರೆ. ಕನ್ನಡದ ಪದವನ್ನು ಗುರುತಿಸಿ ಅಂತ ಹೇಳ್ತಿದ್ರು. ಕನ್ನಡ ಪದ ಈ 4ರಲ್ಲಿ ನೆಲ,
ಭೂಮಿ, ಕ್ಷಿತಿಜ ಮತ್ತು ಧರಿತ್ರಿ ಇವು ಕನ್ನಡದ ಪದಗಳು ಅಲ್ಲ. ಇದರಲ್ಲಿ ಸಂಸ್ಕೃತ ಪದಗಳು ಕೂಡ ಇವೆ ಗೆಳೆಯರೆ. ಓಕೆ. ಪ್ರಶ್ನೆ 8, ಕನ್ನಡದ ಪದವನ್ನ ಗುರುತಿಸಿ. ಆಪ್ಷನ್ ಎ ಗೋವು, ಆಪ್ಷನ್ ಬಿ ಪಶು, ಆಪ್ಷನ್ ಸಿ ಆಕಳು, ಆಪ್ಷನ್ ಡಿ ಹಸು. ಹಸು, ಆಕಳು, ಪಶು, ಗೋವು ಅಂದ್ರೆ ಎಲ್ಲ ಒಂದೇ. ಸೊ ನೋಡೋಣ ಬನ್ನಿ ಗೆಳೆಯರೆ. ಪ್ರಶ್ನೆ 8ರ ಸರಿಯಾದ ಉತ್ತರ ಆಪ್ಷನ್ ಸಿ ಆಕಳು ಗೆಳೆಯರೆ. ಕನ್ನಡದ ಪದ ಆಕಳು, ಗೋವು, ಪಶು, ಹಸು ಇವೆಲ್ಲ ಅನ್ಯ ದೇಶೀಯ ಪದಗಳು. ಓಕೆ. ಪ್ರಶ್ನೆ 9, ಹೊಟ್ಟೆಯಲ್ಲಿ ಹಾಕಿಕೊಳ್ಳು. ಸರಿಯಾದ ಅರ್ಥವನ್ನ ಗುರುತಿಸಿ ಅಂತ ಹೇಳ್ತಾ ಇದ್ರೆ ಹೊಟ್ಟೆಯಲ್ಲಿ ಹಾಕೊಳ್ಳೋದಂದ್ರೆ ಏನು? ಆಪ್ಷನ್ ಎ ವಿಚಾರ ಮಾಡು, ಆಪ್ಷನ್ ಬಿ ಮೋಸ ಮಾಡು, ಆಪ್ಷನ್ ಸಿ ಊಟ ಮಾಡು, ಆಪ್ಷನ್ ಡಿ ಕ್ಷಮಿಸು. ಹೊಟ್ಟೆಲಿ ಹಾಕೋ ಮಾರಾಯ, ಏನಾಗಲ್ಲ ಅಂತ ಹೇಳ್ತಾರೆ. ಹೊಟ್ಟೆಲಿ ಹಾಕೋರಪ್ಪ ಅಂತ ಹೇಳ್ತಾರೆ. ಏನದು ನೋಡೋಣ ಬನ್ನಿ ಗೆಳೆಯರೆ. ಪ್ರಶ್ನೆ 9ರ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಷಮಿಸೋದು. ಮಕ್ಕಳು ಏನಾದ್ರೂ ಒಂದು ತಪ್ಪು ಮಾಡಿದ್ರೆ ಹೊಟ್ಟೆಲಿ ಹಾಕೋಬೇಕು ಅಂತ ಹೇಳ್ತಾರೆ. ಹೊಟ್ಟೆಲಿ ಹಾಕೋಬೇಕು ಅಂದ್ರೆ ಮಕ್ಕಳನ್ನ ಹೊಟ್ಟೆಲಿ ಹಾಕೊಳ್ಳೋದಲ್ಲ, ಅವ್ರು ಮಾಡಿದಂತ ತಪ್ಪನ್ನ ಹೊಟ್ಟೆಲಿ ಹಾಕೊಳ್ಳೋದಂದ್ರೆ ಕ್ಷಮಿಸೋದಂತ ಅರ್ಥ. ಓಕೆ ಗೆಳೆಯರೆ. ಪ್ರಶ್ನೆ 10, ಕಾಲಿಗೆ ಬುದ್ಧಿ ಹೇಳು. ಅರ್ಥ ರೂಪವನ್ನ ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಅಡ್ಡಿ ಮಾಡು, ಆಪ್ಷನ್ ಬಿ ಹೆದರಿ ಓಡಿ ಹೋಗು, ಆಪ್ಷನ್ ಸಿ ಶರಣಾಗು, ಆಪ್ಷನ್ ಡಿ ವಿಚಾರ ಮಾಡುತ್ತಾ ನಡೆ. ಕಾಲಿಗೆ ಬುದ್ಧಿ ಹೇಳೋದು ಅಂದ್ರೆ ಏನು? ಕಾಲು ಬುದ್ಧಿ ಕೇಳತ್ತಾ? ಇಲ್ಲ. ಅಂದ್ರೆ ಅದರ ಅರ್ಥರೂಪವನ್ನ ಕೇಳ್ತಾ ಇದ್ದಾರೆ. ನಾನುಡಿ, ಇದು ನಾನುಡಿಯ ಅರ್ಥರೂಪವನ್ನ ಕೇಳ್ತಾ ಇದ್ದಾರೆ. ಪ್ರಶ್ನೆ 10ರ ಸರಿಯಾದ ಉತ್ತರ ಆಪ್ಷನ್ ಬಿ ಹೆದರಿ ಓಡಿ ಹೋಗು. ಕಾಲಿಗೆ ಬುದ್ಧಿ ಹೇಳೋ ಅರ್ಥ ಏನಂದ್ರೆ ಹೆದರಿ ಅಲ್ಲಿಂದ ಓಡೋಗೋದು. ಏನಾದ್ರೂ ಒಂದು ಸವಾಲು ಕೆಲಸ ಬರುತ್ತೆ ಅಥವಾ ಯಾವ್ದಾದ್ರು ಒಂದು ಕಾರ್ಯನಿಮಿತ್ತ ಅಥವಾ ಏನೋ ಒಂದು ಸಂಕಷ್ಟ ಬಂದಿರುತ್ತೆ, ಅಂತ ಸಂದರ್ಭದಲ್ಲಿ ಕಾಲಿಗೆ ಬುದ್ಧಿ ಹೇಳು ಅನ್ನುವಂತ ಅರ್ಥ ಏನು ಕೊಡತ್ತೆ ಅಂದ್ರೆ ಹೆದರಿ ಓಡಿ ಹೋಗುವಂತ ಅರ್ಥವನ್ನ ಕೊಡತ್ತೆ. ಓಕೆ ಗೆಳೆಯರೆ. ಪ್ರಶ್ನೆ 11, ಧರಣಿ ಪದದ ಸಮಾನಾರ್ಥಕ ಪದವನ್ನ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಅಡವಿ, ಆಪ್ಷನ್ ಬಿ ಇಳೆ, ಆಪ್ಷನ್ ಸಿ ಅರಣ್ಯ, ಆಪ್ಷನ್ ಡಿ ಕಾನನ. ಗೆಳೆಯರೆ ಅಡವಿ, ಅರಣ್ಯ, ಕಾನನ ಇವೆಲ್ಲ ಒಂದೇ ಅರ್ಥ ಕೊಡುತ್ತೆ. ಪ್ರಶ್ನೆ 11ರ ಸರಿಯಾದ ಉತ್ತರ ಆಪ್ಷನ್ ಬಿ ಇಳೆ ಗೆಳೆಯರೆ. ಧರಣಿ ಪದದ ಅರ್ಥ ಇಳೆ, ಭೂಮಿ, ಕ್ಷಿತಿಜ, ನೆಲ. ಓಕೆ. ಸೊ ಅಡವಿ ಅಂದ್ರೆ ಅರಣ್ಯ, ಅರಣ್ಯ ಅಂದ್ರೆ ಕಾನನ, ಕಾನನ, ಅರಣ್ಯ, ಅಡವಿ ಇವೆಲ್ಲ ಒಂದೇ, ಜಂಗಲ್ ಅಂತ. ಓಕೆ. ಪ್ರಶ್ನೆ 12, ಧಾರಾ ಪದದ ತದ್ಭವ ರೂಪವನ್ನ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಧಾರೆ, ಆಪ್ಷನ್ ಬಿ ದಾರಿ, ಆಪ್ಷನ್ ಸಿ ದಾರ, ಆಪ್ಷನ್ ಡಿ ಧರೆ. ಧಾರಾ ಪದದ ತದ್ಭವ ರೂಪವನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆ 12ರ ಸರಿಯಾದ ಉತ್ತರ ಆಪ್ಷನ್ ಎ ಧಾರೆ ಗೆಳೆಯರೆ. ಧಾರಾ ಪದದ ತದ್ಭವ ರೂಪ ನೋರ್ಘರೆ, ಧಾರಾಕಾರವಾಗಿ ಹರಿಯುತ್ತಿರುವ ಮಳೆ ಅಂತ ಹೇಳ್ತಾರೆ. ಧಾರಾಕಾರವಾಗಿ ಹರಿಯುತ್ತಿರುವ ಜಲಪಾತ ಅಂತಾರೆ. ಧಾರ ಅಥವಾ ಧಾರೆ ಅಂದ್ರೆ ಹರಿಯೋದು, ದುಮ್ಮಿಕ್ಕಿ ಹರಿಯೋದು, ಧಾರೆ ಹರಿಯೋದು. ಧಾರೆ ಎರ್ದು ಕೊಡೋದು ಅಂದ್ರೆ ಮೇಲಿಂದ ಒಂದು, ಈ ಧಾರೆ ಅಂದ್ರೆ ಅದನ್ನು ಕೊಡೋದು, ಧಾರೆ ಎರ್ದು ಕೊಡೋದು ಅಂತಾರಲ್ಲ, ಆ ರೀತಿ ಧಾರಾಕಾರವಾದ ಮಳೆ ಅಥವಾ ಧಾರೆಯಾಗಿ ಹರಿಯುತ್ತಿಳು ಕಾವೇರಿ. ಓಕೆ. ಸೊ ಧಾರೆ, ಧಾರಾ ಪದದ ತದ್ಭವ ರೂಪ ಧಾರೆ. ಓಕೆ ಗೆಳೆಯರೆ. ಪ್ರಶ್ನೆ 13, ಕರುಣೆ ಪದದ ತತ್ಸಮ ರೂಪವನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕರುಣ, ಆಪ್ಷನ್ ಬಿ ಕರುಣ, ಆಪ್ಷನ್ ಸಿ ಕನಿಕರ, ಆಪ್ಷನ್ ಡಿ ಕರ್ಣ. ಕರುಣೆ ಪದದ ತತ್ಸಮ ರೂಪವನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆ 13ರ ಸರಿಯಾದ ಉತ್ತರ ಆಪ್ಷನ್ ಬಿ ಕರುಣಾಭಾವ ಅಂತ ಕರಿತೀವಿ. ಕರುಣಾಭಾವ ಇರಬೇಕು ಅಂತೀವಿ. ಕರುಣ ಅಥವಾ ಕರುಣೆ ಪದದ ತತ್ಸಮ, ಕರುಣೆ ಪದದ ತತ್ಸಮ ರೂಪ ಯಾವ್ದಪ್ಪ? ಕರುಣ ಗೆಳೆಯರೆ. ಓಕೆ. ಕರುಣ ಅಂದ ಇದು ತತ್ಸಮ ರೂಪ, ಎದುರ್ದು ಕರುಣೆ ಇದ್ದು. ಓಕೆ. ಪ್ರಶ್ನೆ 14, ಕಂಗೊಳಿಸುತ್ತಿದೆ. ಈ ಪದದ ಮೂಲ ರೂಪವನ್ನ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಹೊಳೆಯು, ಆಪ್ಷನ್ ಬಿ ಪ್ರಕಾಶಿಸು, ಆಪ್ಷನ್ ಸಿ ಶೋಭೆ, ಆಪ್ಷನ್ ಡಿ ಕಂಗೊಳಿಸು. ಗೆಳೆಯರೆ ಸಾಮಾನ್ಯ ಕನ್ನಡ ಅಂದ ತಕ್ಷಣ ಕನ್ನಡ ಈಸಿ ಆಗಿರುತ್ತೆ ಅಂತ ತಾವು ತಿಳ್ಕೊಂಡಿರ್ತೀರಾ. ಅಷ್ಟು ಈಸಿ ಆಗಿರಲ್ಲ ಪೇಪರ್ ಅದು. ಯಾಕಂದ್ರೆ ತಮಗೆ ಕನ್ಫ್ಯೂಸ್ ಮಾಡೋ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಿರ್ತಾರೆ. 35 ಮಾರ್ಕ್ಸ್ನ ಸಾಮಾನ್ಯ ಕನ್ನಡ ಪ್ರಶ್ನೋತ್ತರಗಳಲ್ಲಿ 35ಕ್ಕೆ 35 ನೀವು ತೆಗೆದುಕೊಳ್ಳಕ್ಕಾಗಲ್ಲ. ನೀವು ಕರೆಕ್ಟಾಗಿ ಕೂತ್ಕೊಂಡು ಆ ಅಭ್ಯಾಸಕ್ಕಾಗಿ, ಆ ಎಕ್ಸಾಮಕ್ಕಾಗಿ ತಾವು ಓದಿದ್ದೇ ನಿಜವಾದ್ರೆ ತಾವು ಎಕ್ಸಾಮನ್ನ ಪ್ರಿಪೇರ್ ಮಾಡಿ ಎಕ್ಸಾಮನ್ನ ತೆಗಿಬಹುದು, ಮಾರ್ಕ್ಸ್ ಅನ್ನ ತೆಗಿಬಹುದು ಗೆಳೆಯರೆ. ಅದನ್ನ ಬಿಟ್ಟು ಡೈರೆಕ್ಟ್ ಆಗಿ ನಾ ಎಕ್ಸಾಮ್ಗೆ ಹೋಗಿ ಕೂತ್ಕೊಂಡು 35ಕ್ಕೆ 35 ನಾನು ತಗೋತೀನಿ ಅಂದ್ರೆ ಆಗಲ್ಲ. ಯಾಕಂದ್ರೆ ಕನ್ಫ್ಯೂಸ್ ಮಾಡಿ ಕೇಳಿರ್ತಾರೆ ಪ್ರಶ್ನೆಗಳನ್ನ. ಓಕೆ. ಕೆಲವೊಂದು ಅರ್ಥಗಳನ್ನು ನಾವು ಸಹಿತ ನಾವು ಕೇಳಿರಲ್ಲ ಅಂತಂದ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಓಕೆ. ಸೊ ಇಲ್ಲಿ ನೋಡಿ, ಕಂಗೊಳಿಸುತ್ತದೆ ಈ ಪದದ ಮೂಲ ರೂಪವನ್ನ ಕೇಳ್ತಾ ಇದ್ದಾರೆ. ಇಲ್ಲೆಲ್ಲ ಒಂದೇ, ಹೊಳೆಯೋದು, ಪ್ರಕಾಶಿಸುವುದು, ಶೋಭೆ ತರೋದು, ಕಂಗೊಳಿಸು ಅಂದ್ರೆ ಎಲ್ಲ ಒಂದೇ. ಬಟ್ ಇದರಲ್ಲಿ ಒಂದು ಮೂಲ ರೂಪವನ್ನ ಕೇಳ್ತಾ ಇದ್ದಾರೆ. ಪ್ರಶ್ನೆ 14ರ ಸರಿಯಾದ ಉತ್ತರ ಆಪ್ಷನ್ ಡಿ ಕಂಗೊಳಿಸು. ಕಂಗೊಳಿಸುತ್ತದೆ ಇದರ ಪದದ ಮೂಲ ರೂಪ ಯಾವುದಪ್ಪ? ಕಂಗೊಳಿಸುವುದು ಗೆಳೆಯರೆ. ಕಂಗೊಳಿಸುವುದು, ಕಂಗೊಳಿಸುತ್ತದೆ ಇದರ ಈ ಪದದ ಮೂಲ ರೂಪ. ಓಕೆ. ಹೊಳೆಯೋದು, ಪ್ರಕಾಶಿಸುವುದು, ಶೋಭೆ ತರೋದು, ಕಂಗೊಳಿಸುವುದು ಎರಡ ಒಂದೇ, ಕೀರ್ತಿ ಅಂತ ತರುವಂತದ್ದು. ಓಕೆ.
ಪ್ರಶ್ನೆ 15, ತಿನ್ನನು ಎಂಬ ಪದ. ತಿನ್ನನು, ಮಾಡನು, ಹೋಗನು, ನೋಡನು ಎಂಬ ಪದದ ಏನ್ ಪದ ಇದು ಎಂಬ ಪದ ಏನು ಅಂತ ಕೇಳ್ತಾ ಇದ್ರೆ ಆಪ್ಷನ್ ಎ ವಿದ್ಯಾರ್ಥಕ ಪದ, ಆಪ್ಷನ್ ಬಿ ಸಂಭವನಾರ್ಥಕ ಪದ, ಆಪ್ಷನ್ ಸಿ ನಿಷೇಧಾರ್ಥಕ ಪದ, ಆಪ್ಷನ್ ಡಿ ಭಾವಾರ್ಥಕ ಪದ. ತಿನ್ನನು, ನೋಡನು, ಮಾಡನು, ಹೋಗನು, ಕೂಡನು, ನಿಲ್ಲನು ಇವೆಲ್ಲ ಏನು ಬ್ಯಾನ್ ಮಾಡೋ ತರ ಒಂದ್ ರೀತಿ, ಅಂದ್ರೆ ನಿಷೇಧ ಮಾಡೋ ತರ. ಪ್ರಶ್ನೆ 15 ಸರಿಯಾದ ಉತ್ತರ ಆಪ್ಷನ್ ಸಿ ನಿಷೇಧಾರ್ಥಕ ಪದಗಳಿವು. ಮಾಡನು, ಮಾಡಲ್ಲ, ತಿನ್ನನು, ತಿನ್ನಲ್ಲ, ಕೂಡನು, ಕೂಡಲ್ಲ ಇವೆಲ್ಲ ಒಂದ್ ರೀತಿ ನಿಷೇಧಾರ್ಥಕ ಪದಗಳು, ಬ್ಯಾನ್ ಮಾಡೋ ತರ ಮಾತಾಡೋದು. ಓಕೆ, ಸೊ ಪ್ರಶ್ನೆ 16, ಸೌದಿಲ್ವಾರು ಇದು ಯಾವ ಭಾಷೆಯ ಪದ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಫ್ರೆಂಚ್, ಆಪ್ಷನ್ ಬಿ ಅರೇಬಿಕ್, ಆಪ್ಷನ್ ಸಿ ಉರ್ದು, ಆಪ್ಷನ್ ಡಿ ಹಿಂದಿ. ಸೌದಿಲ್ವಾರು ಇದು ಯಾವ ಭಾಷೆಯ ಪದ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 16ರ ಸರಿಯಾದ ಉತ್ತರ ಆಪ್ಷನ್ ಬಿ ಅರೇಬಿಕ್ ಪದಗಳಿವು. ನಾವು ಯೂಸ್ ಮಾಡ್ತೀವಿ ಸೌದಿಲ್ವಾರು ನಿಧಿ ಅಂತ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಅರೇಬಿಕ್ ಪದಗಳಿವು. ಓಕೆ ಗೆಳೆಯರೆ, ಪ್ರಶ್ನೆ 17, ಮಿಹಿರ ಎಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಚಂದ್ರ, ಆಪ್ಷನ್ ಬಿ ಸೂರ್ಯ, ಆಪ್ಷನ್ ಸಿ ನಕ್ಷತ್ರ, ಆಪ್ಷನ್ ಡಿ ಹಂದಿ. ವರಾಹ ಅಂದ್ರೆ ಹಂದಿ, ಮಿಹಿರ ಅಂದ್ರೆ ಏನು ಅಂತ ನೋಡೋಣ ಬನ್ನಿ. ಪ್ರಶ್ನೆ 17ರ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯ ಗೆಳೆಯರೆ. ಮಿಹಿರ ಪದದ ಅರ್ಥ ಸೂರ್ಯ, ಮಿಹಿರ ಅಂದರೆ ಸೂರ್ಯ. ಓಕೆ, ಪ್ರಶ್ನೆ 18, ಗುಂಪಿಗೆ ಸೇರದ ಪದವನ್ನ ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಸುಧಾಂಶು, ಆಪ್ಷನ್ ಬಿ ಶಶಾಂಕ, ಆಪ್ಷನ್ ಸಿ ಉಡುಪ, ಆಪ್ಷನ್ ಡಿ ಮಕರಾಕ್ಷ. ಗೆಳೆಯ, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇದು, ಯಾಕಂದ್ರೆ 4-5 ಸಾರಿ ಆಲ್ರೆಡಿ ಈ ಪ್ರಶ್ನೆನ ಕೇಳಿದ್ದಾರೆ. ಗುಂಪಿಗೆ ಸೇರದ ಪದ ಕೂಡ ಇರುತ್ತೆ, ಆದ್ರೆ ಇಷ್ಟು ಈಸಿ ಇರಲ್ಲ. ಈಗ ಕೊಟ್ಟಿದ್ದೀನಿ ನೋಡಿ ನಿಮ್ ಮುಂದೆ. ಎ ನಲ್ಲಿ ಸುಧಾಂಶು ಇದೆ, ಬಿ ನಲ್ಲಿ ಶಶಾಂಕ ಇದೆ, ಸಿ ನಲ್ಲಿ ಉಡುಪ ಇದೆ, ಡಿ ನಲ್ಲಿ ಮಕರಾಕ್ಷ ಇದೆ. ಗೆಳೆಯರೆ, ಗುಂಪಿಗೆ ಸೇರದ ಪದಗಳು ಕೂಡ ಕೊಟ್ಟಿರ್ತಾರೆ, ಆದ್ರೆ ಕನ್ಫ್ಯೂಸ್ ಮಾಡಿ ಕೇಳಿರ್ತಾರೆ. ಸೊ ಸರಿಯಾದ ಉತ್ತರವನ್ನ ಆರಿಸಬೇಕಾಗತ್ತೆ, ಟಿಕ್ ಮಾಡಬೇಕಾಗತ್ತೆ. ಸರಿಯಾದ ಪದವನ್ನ ತಾವು ಟಿಕ್ ಮಾಡಿಲ್ಲ, ಸರಿಯಾದ ಉತ್ತರವನ್ನ ತಾವು ಟಿಕ್ ಮಾಡಿಲ್ಲ ಅಂದ್ರೆ -0.25 ಮಾರ್ಕ್ಸ್ ತಮ್ಮದು ಕಟ್ ಆಗತ್ತೆ. ಸರಿಯಾದ ಉತ್ತರದಲ್ಲಿನೂ ಕೂಡ ಏನು ತಾವು ಅಂಕವನ್ನ ಗಳಿಸಿರ್ತೀರಾ ಅದರಲ್ಲೂ ಕೂಡ ತಾವು 0.25 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಓಕೆ, ಸೊ ಅದಕ್ಕಾಗಿ ಸರಿಯಾದ ಉತ್ತರವನ್ನ ಆರಿಸಬೇಕಾಗತ್ತೆ. ಸುಧಾಂಶು, ಶಶಾಂಕ, ಉಡುಪ, ಮಕರಾಕ್ಷ ಇದರಲ್ಲಿ ಗುಂಪಿಗೆ ಸೇರಿದ ಪದವನ್ನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 18ರ ಸರಿಯಾದ ಉತ್ತರ ಆಪ್ಷನ್ ಡಿ ಮಕರಾಕ್ಷ ಗೆಳೆಯರೆ. ಸುಧಾಂಶ ಅಂದ್ರೆ ಚಂದ್ರ, ಶಶಾಂಕ ಅಂದ್ರೆ ಚಂದ್ರ, ಉಡುಪ ಅಂದ್ರೆ ಚಂದ್ರ. ಉಡುಪ, ಶಶಾಂಕ, ಸುಧಾಂಶ ಮೂರು ಕೂಡ ಚಂದ್ರನ ಇನ್ನೊಂದು ಹೆಸರುಗಳು, ಚಂದ್ರನ ಮತ್ತೊಂದು ಹೆಸರುಗಳು ಸುಧಾಂಶ, ಶಶಾಂಕ ಮತ್ತು ಉಡುಪ ಅಂತ. ಮಕರಾಕ್ಷ ಅಲ್ಲ. ಮಕರಾಕ್ಷ ಯಾರಪ್ಪ ಅಂದ್ರೆ ಏನು ರಾಮ ಬಂದ್ಬಿಟ್ಟು ಲಂಕೆಗೆ ಹೋಗ್ತಾನೆ, ರಾಮ ಸೇತುವೆಯನ್ನು ಕಟ್ಟಿ ದಾಟಿ ಲಂಕೆಗೆ ಹೋಗ್ತಾನೆ. ಲಂಕೆಗೆ ಹೋದಾಗ ರಾವಣನ ಜೊತೆ ಏನು ಯುದ್ಧಕ್ಕೆ ನಿಲ್ತಾನೆ ರಾಮ. ಸೊ ಆಗ ರಾವಣನ ಕಡೆಯಿಂದ ಮೊದಲಿಗೆ ರಾಮನ ಜೊತೆ ಯುದ್ಧ ಮಾಡುವವ ಯಾರಪ್ಪ ಅಂದ್ರೆ ಮಕರಾಕ್ಷ ಗೆಳೆಯರೆ. ರಾಮನ ಜೊತೆ ಮೊದಲು ಯುದ್ಧ ಮಾಡುವವ ಮಕರಾಕ್ಷ. ಎಲ್ಲಿ? ಶ್ರೀಲಂಕಾದಲ್ಲಿ, ಲಂಕೆಯಲ್ಲಿ. ಏನು ರಾವಣನ ಲಂಕೆಗೆ ಹೋಗಿರ್ತಾನೆ ರಾಮ, ಆಗ ರಾಮನ ಜೊತೆ ಮೊದಲು ಯುದ್ಧ ಮಾಡುವವ ಮಕರಾಕ್ಷ, ಒಬ್ಬ ರಾಕ್ಷಸ. ಓಕೆ, ಉಳಿದಿರುವಂತದ್ದು ಸುಧಾಂಶ, ಶಶಾಂಕ ಮತ್ತು ಉಡುಪ ಇದು ಚಂದ್ರನ ಹೆಸರುಗಳು. ಗೆಳೆಯರೆ, ಪ್ರಶ್ನೆ 19, ಮೀನ ಎಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಹೊಳೆಯುವ, ಆಪ್ಷನ್ ಬಿ ಮೀಯು, ಆಪ್ಷನ್ ಸಿ ಮೇವು, ಆಪ್ಷನ್ ಡಿ ಆಕಾಶ. ಮೀನ ಅಂದರೆ ಪ್ರಶ್ನೆ 19ರ ಸರಿಯಾದ ಉತ್ತರ ಆಪ್ಷನ್ ಎ ಹೊಳೆಯುವ. ಮೀನು ಅಂದ್ರೆ ಬೇರೆ, ಸಮುದ್ರದಲ್ಲಿ ನದಿಗಳಲ್ಲಿ ಸಿಗುವಂತ ಮೀನು, ನಾವು ತಿನ್ನುವಂತ ಮೀನು. ಆದ್ರೆ ಮೀನ ಅನ್ನುವಂತ ಅರ್ಥ ಏನ್ ಕೊಡತ್ತೆ ಅಂದ್ರೆ ಹೊಳೆಯುವ ಅಂತ ಅರ್ಥ ಕೊಡತ್ತೆ. ಮಿನುಗುವ, ಮೀನ ಮಿನುಗುವ. ಓಕೆ, ಪ್ರಶ್ನೆ 20 ಗೆಳೆಯರೆ, ಇವತ್ತಿನ ನಮ್ಮ ಈ ಕ್ಲಾಸ್ನ ಅಂತಿಮ ಮತ್ತು ಕೊನೆಯ ಪ್ರಶ್ನೆ 20. ಹಳು ಎಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಅಳು, ಆಪ್ಷನ್ ಬಿ ರೋಧಿಸು, ಆಪ್ಷನ್ ಸಿ ಕಾಡು, ಆಪ್ಷನ್ ಡಿ ಆಲಾಪ. ಇಲ್ಲಿ ಅಳು, ರೋಧಿಸು, ಆಲಾಪ ಅಂದ್ರೆ ಒಂದೇ ಅರ್ಥವನ್ನು ಕೊಡುತ್ತೆ. ಸೊ ಆದ್ರಿಂದ ಪ್ರಶ್ನೆ 20ರ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಡು ಗೆಳೆಯರೆ. ಹಳು ಅನ್ನುವಂತ ಅರ್ಥ ಏನ್ ಕೊಡುತ್ತೆ? ಕಾಡು ಅನ್ನುವಂತ ಅರ್ಥವನ್ನು ಕೊಡುತ್ತೆ. ಕಾಡು, ಕಾನನ ಅಥವಾ ಅಡವಿ ಗೆಳೆಯರೆ. ಓಕೆ, ಸೊ ಹಳು ಅಂದ್ರೆ ಕಾಡು ಅಂತ ಅರ್ಥ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸಿಕೊಟ್ಟಂತ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನ ನೋಡ್ತೀವಿ ಗೆಳೆಯರೆ.
ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೇ.